ಕೂಡಲ್ ಸಂಗಮ ಇದು ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಇನ್ ಉತ್ತರ ಕರ್ನಾಟಕ ಅಂತಂದ್ರೆ ಈ ಕಡೆ ಬಾಗಲಕೋಟೆ ಜಿಲ್ಲಾ ಒಳಗ ಇದು ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಅಂದ್ರೆ ಕೂಡಲ್ ಸಂಗಮ. ಇದು ಯಾಕಂದ್ರೆ ಅಷ್ಟು ಪವಿತ್ರ ಸ್ಥಳ ಐತ್ರಿ ಗೈಸ್. ಇದು ಅಂದ್ರ ಕೂಡಲ್ ಸಂಗಮ ಅಂದ್ರ ಬಸವಣ್ಣನವರ ಐಕ್ಯ ಸ್ಥಳ. ಇಲ್ಲೇ ಆಲ್ಮೋಸ್ಟ್ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಾರ ಭಾರಿ ನಡ್ಕೊಂಡಂತ ದೇವ್ರು ಅಂದ್ರ ಉತ್ತರ ಕರ್ನಾಟಕ ಒಳಗ ಕೂಡಲ್ ಸಂಗಮ. ಬಾಗಲಕೋಟದಿಂದ ಬಂಗಾರದ ಕಳಸ ಬರುತ್ತೆ ಈ ದೇವಸ್ಥಾನಕ್ಕ. ಮುಂಚೆ ಬಂದು ಅಮರಾವತಿಯಿಂದ ಬರ್ತಿತ್ತು. ಇದಕ್ಕೊಂದು ಏನಂದ್ರ ಅದು ಬಾಗಲಕೋಟು ಇಂದ ಬರಕ್ ಕಾರಣ ಏನಂದ್ರೆ ಅದ್ರದ್ದು ಹಿಂದೆ ಒಂದು ಸುಮಾರು ವರ್ಷಗಳ ಹಿಂದಿನ ಒಂದು ಕತೆ ಇದೆ. ಅದನ್ನ ಒಂದು ಹತ್ತಿ ಲೋಡ್ ಒಳಗ ತುಂಬಿ ಕಳ್ಳತನ ಮಾಡಕ ಕಳ್ಳರು ಯತ್ನಿಸಿದಾರ. ಅವಾಗ ಎಷ್ಟ ತೂಕಗಳನ್ನ ಹಚ್ಚಿದ್ರು ಅದು ಹತ್ತಿ ವೇಟ್ ಗೊತ್ತಾಗ್ಲಿಲ್ಲ, ಇರಲೇ ಇಲ್ಲ. ಇದ್ರೊಳಗೆ ಏನೈತೆ ಅಂತ ತೆಗೆದು ನೋಡಿದಾಗ ಅದು ಬಾಗಲಕೋಟೆ ಸಂಗಮದ ಕಳಸ ಇತ್ತಂತ ಬಂಗಾರದ್ದು. ಅವತ್ತಿನಿಂದ ಅದು ಬಾಗಲಕೋಟೆ ಪೊಲೀಸ್ ಠಾಣೆಯ ವಶಕ್ಕೆ ಪಡ್ಕೊಂಡಾರ. ಅವತ್ತಿನ ದಿನದಿಂದ ಇವತ್ತಿನವರೆಗೂ ಬಂಗಾರದ ಕಳಸ ಬಂದು ಬಾಗಲಕೋಟ್ಲಿದ್ದನ ಬರ್ತೈತೆ. ಸುಮಾರು ಒಂದು 50 ವರ್ಷಗಳ ಹಿಂದಿನಿಂದ ಇವಾಗ ಬಾಗಲಕೋಟ್ಲಿದ್ದನ ಬರ್ತೈತಿ. ನಮ್ಗೆ 50 ವರ್ಷಗಳಲ್ಲ, ಸುಮಾರು ವರ್ಷಗಳಿಂದ ಇರ್ಬೋದು. ನಮ್ಮ ಒಂದು ಅನಿಸಿಕೆ 50 ವರ್ಷಗಳಿಂದ ಐತೆ. ಆಮೇಲೆ ಕರೆಕ್ಟ್ ಗೊತ್ತೈತಿ ಕಮೆಂಟ್ ಮಾಡ್ರಿ. ನಮಗ್ ಗೊತ್ತಿಲ್ಲ ಯಾರಿಗೆ ಎಷ್ಟು ವರ್ಷದಿಂದ ಬರ್ತೈತೆ ಅಂತ. ನಮ್ ಸುತ್ತಮುತ್ತ ಯಾರಿಗನ ಗೊತ್ತಿದ್ರ ನೀವು ಕಮೆಂಟ್ ಮಾಡ್ರಿ. ಆಮೇಲೆ ಅದೊಂದು ಹಗ್ಗ, ತೇರು ಎಳೆಯುವ ಹಗ್ಗ ಅಮರಾವತಿಯಿಂದ ಬರುತ್ತೆ. ಆ ಹಗ್ಗ ಮತ್ತು ಕಳಸ ಎರಡು ಒಟ್ಟಿಗೆ ಬರ್ತಾ ಇದ್ವು ಮುಂಚೆ. ಅದೇನು ಕಳ್ಳತನಕ್ಕೆ ಯತ್ನಿಸಿದ್ರ ಕಳ್ಳರು ಅವತ್ತಿನಿಂದ ಪೊಲೀಸ್ ಸ್ಟೇಷನ್ ವಶಕ್ಕಾಯ್ತದ. ಅವತ್ತಿನಿಂದ ಇವತ್ತಿನವರೆಗೂ ಬಾಗಲಕೋಟೆಯಿಂದ ಬಂದ ಆದ್ಮೇಲೆ ಮುಂದಿನ ಏನ ತೇರ್ ಇರುತ್ತೆ ಅದನ್ನ ಎಳಿತಾರ.